ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಭದ್ರಾಪುರದಲ್ಲಿ ಬೆಚ್ಚು ಬೀಳಿಸುವ ಬೆಳವಣಿಗೆಯೊಂದು ನಡೆದಿದ್ದು, ಹೆಂಡತಿಯೇ ಪತಿಯನ್ನು ಕೊಲೆ ಮಾಡಿದಳಾ ಎಂಬ ಅನುಮಾನಕ್ಕೆ ಈಗ ಮರುಜೀವ ಬಂದಿದೆ. ಮುಚ್ಚಿ ಹೋಗಿದ್ದ ಪ್ರಕರಣಕ್ಕೆ ಮರುಜೀವ ಬಂದಿದ್ದು, ಅಪಘಾತವಲ್ಲ, ಅದು ಮರ್ಡರ್ ಮತ್ತು ಹೆಂಡತಿಯ ಮೇಲೆ ಪೋಷಕರ ಸಂಶಯ ವ್ಯಕ್ತವಾಗಿದೆ. ಕೆಎಸ್ಆರ್ಟಿಸಿಯ ಡ್ರೈವರ್ ಬಾಬಾಜಾನ್ ಸಾವು ರಹಸ್ಯ ಭೇದಿಸಲು ಪೊಲೀಸರು ಎಂಟ್ರಿಯಾಗಿದ್ದಾರೆ. ತಹಸೀಲ್ದಾರ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆದಿದ್ದು, ವಿವರವಾದ ವರದಿಯನ್ನ ಪಡೆದು ಪೊಲೀಸರು ಅದರ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ನವೆಂಬರ್ 11, 2025ರಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿದ್ದ ಬಾಬಾಜಾನ್ ಚಿನ್ನೂರ್ ಎಂಬುವರು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದರು. ಅಂದು ಅದನ್ನು ಹೃದಯಾಘಾತ ಎಂದು ನಂಬಿದ್ದ ಕುಟುಂಬಸ್ಥರು ತರಾತುರಿಯಲ್ಲಿ ಭದ್ರಾಪುರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದರು. ಆದರೆ ಕಾಲ ಕಳೆದಂತೆ ಪೋಷಕರಲ್ಲೂ ಸೊಸೆ ವೈದಾಬಿ ಮೇಲೆ ಅನುಮಾನ ಶುರುವಾಗಿದೆ. ತನ್ನ ಮಗನ ಸಾವಿಗೆ ಸೊಸೆಯೇ ಕಾರಣ ಎಂದು ಬಾಬಾಜಾನ್ ಪೋಷಕರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದರು. ಶವ ಪರೀಕ್ಷೆ ನಡೆಸದೆಯೇ ಅಂತ್ಯ ಸಂಸ್ಕಾರ ಮಾಡಿದ್ದು ಈ ಅನುಮಾನಕ್ಕೆ ಪುಷ್ಟಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಭದ್ರಾಪುರದ ಸ್ಮಶಾನದಲ್ಲಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಹೂತಿರುವ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದರು. ನಮ್ಮಲ್ಲಿ ಅಣ್ಣಿಗೇರಿ ತಾಲೂಕು ಭದ್ರಾಪುರ ಗ್ರಾಮದೊಳಗೆ ಕಬ್ರಸ್ಥಾನದೊಳಗೆ ಅವ್ರನ್ನ ಶವ ಸಂಸ್ಕಾರ ಮಾಡಿದ್ದಾರೆ. ಇದು ಸಂಶಯಾಸ್ಪದವಾಗಿ ಮರಣ ಹೊಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ ಪ್ರಕಾರ ಮಾನ್ಯ ಉಪವಿಭಾಗಾಧಿಕಾರಿಗಳು ಧಾರವಾಡ ಇವರ ಆದೇಶದ ಮೇರೆಗೆ ಅವರ ಒಂದು ಅಧಿಕಾರವನ್ನು ನನಗೆ ಪ್ರತ್ಯೇಕಿಸಿದ ಮೇರೆಗೆ ನಾನು ಇವತ್ತು ಆರ್ಡರ್ ಮಾಡಿ 21ನೇ ತಾರೀಕಿನ ದಿವಸ ಎಲ್ಲ ನಮ್ಮ ಏನು ಪೊಲೀಸ್ ಸಿಬ್ಬಂದಿ ಆಯಿತು ಮತ್ತು KMCಯ ವೈದ್ಯಾಧಿಕಾರಿಗಳೊಂದಿಗೆ ಸದರಿ ಶವವನ್ನು ಹೊರತೆಗೆದು ಅದರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿ ಮುಂದಿನ ಏನು ಕಾರ್ಯಕಲಾಪ ಅದಲ್ಲ ಅದನ್ನು ಹ್ಯಾಂಡ್ ಓವರನ್ನು ನಾವು ಪೊಲೀಸ್ ಇಲಾಖೆಗೆ ಮಾಡಿದ್ವಿ. ಮುಂದೆ ಅದನ್ನು ಏನು ಮರಣ ಹೊಂದಿದ ಬಗ್ಗೆ ತನಿಖೆಯನ್ನು ನಮ್ಮ ಪೊಲೀಸ್ ಇಲಾಖೆ